ಅಂದಿನ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಸುಧಾಕರ್ ಇಂದು ಹುಬ್ಬಳ್ಳಿಯಲ್ಲಿ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳ ಸೇವಾ ಭದ್ರತೆಗಾಗಿ ಕಾನೂನು ಹೋರಾಟದ ರೂಪುರೇಷೆ ಕುರಿತು ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರುಗಳ ಪ್ರಮುಖರು ಉಪಸ್ಥಿತರಿದ್ದರು. ಅತಿಥಿ ಉಪನ್ಯಾಸಕರ ರಾಜ್ಯಾಧ್ಯಕ್ಷರಾದ ಹನುಮಂತಗೌಡ ಕಲ್ಮನಿ ಮಾಧ್ಯಮ ಮಿತ್ರರೊಂದಿಗೆ ಈ ರೀತಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಅವರ ಅಧ್ಯಕ್ಷತೆಯಲ್ಲಿ ಅಂದಿನ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಸುಧಾಕರ್ ಸರ್ ಅವರ ಒಂದು ಉಪಸ್ಥಿತಿಯಲ್ಲಿ ನಾವು ಸಭೆಯನ್ನು ಮಾಡಿಕೊಂಡು ನಾವು ಇನ್ಮೇಲೆ ಕೌನ್ಸಿಲಿಂಗ್ ಬೇಡ ಅಂತ ಕೂಡ ಹಲವಾರು ನಮಗೆ ಬೇಡಿಕೆಗಳ ಈಡೇರಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ರು. ಆದರೆ ಬರ್ತಾ ಬರ್ತಾ ದಿನಕ್ಕೊಂದು ಆದೇಶ, ಉನ್ನತ ಶಿಕ್ಷಣ ಇಲಾಖೆಯ ಒಂದು ಆದೇಶಗಳಿಂದ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರು ಹೃದಯಕ್ಕೆ ಒಳಗಾಗ್ತಾ ಇದ್ದಾರೆ, ಅಂದರೆ ಹಸು ನೀಗ್ತಾ ಇದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ತಾ ಇಷ್ಟೇ, ಸುಮಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡಿದ್ದೇವೆ. ಗದಗಿಂದ ಧಾರವಾಡದ ಜಂಟಿ ನಿರ್ದೇಶಕರ ಕಚೇರಿವರೆಗೂ ಪಾದಯಾತ್ರೆ ಮಾಡಿದ್ದೇವೆ ಮತ್ತು ತುಮಕೂರಿನಿಂದ ಬೆಂಗಳೂರಿನವರೆಗೂ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ಮಾಡಿದ್ದೇವೆ. ವಿವಿಧ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರದ ಒಂದು ಗಮನವನ್ನು ಸೆಳೆತಕ್ಕಂಥ ಕೆಲಸ ಮಾಡಿದ್ದೇವೆ. ಆದರೆ ನಮಗೆ ನಮ್ಮ ಬೇಡಿಕೆಗಳೇ ಪ್ರಮುಖವಾಗಿ ಏನಂತಂದರೆ, ಇಷ್ಟು ವರ್ಷ ಸೇವೆ ಸಲ್ಲಿಸಿ ನಮಗೆ ಸೇವಾ ಭದ್ರತೆ ನೀಡಿ ಅಥವಾ ಕಾಯಿಮಾತಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಅದರಲ್ಲಿ ಏನು UGC ನಿಯಮಗಳನ್ನು ಹೇಳ್ಬಿಟ್ಟು ಕೆಲವು ಅತಿಥಿ ಉಪನ್ಯಾಸಕರ ಹೊರದೂಡಿದ್ದಾರೆ. ಯಾಕಂದರೆ ಮಾಸ್ಟರ್ ಡಿಗ್ರಿಯನ್ನು ಮಾಡ್ಕೊಂಡು ಪಾಠ ಮಾಡಿದಂಥ ಅತಿಥಿ ಉಪನ್ಯಾಸಕರ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಎಷ್ಟೋ ಉನ್ನತ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಸರ್ಕಾರಿ ಹುದ್ದೆಗಳನ್ನು ಪಡ್ಕೊಂಡು. ಅದಕ್ಕಿಂತ ಹೆಚ್ಚಾಗಿ 2009ರಲ್ಲಿ MPhil ಪದವಿಯನ್ನು ಪಡೆದುಕೊಂಡವರು ಕೂಡ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವ್ರಿಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ, ಈ ಥರ ದ್ವಂದ್ವ ನಿಲುವುಗಳನ್ನು ಏನಿದಾವಲ್ಲ ಇವನ್ನೆಲ್ಲ ಖಂಡಿಸಿಕೊಂಡು ಇವತ್ತು ನಾವು ಕೊನೆಯದಾಗಿ ಹೋರಾಟ ಏನಂತಂದರೆ ನಮ್ಮದೇ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇಂದಿನಿಂದ ನಮ್ಮ ಕಾನೂನಾತ್ಮಕ ಹೋರಾಟ ಪ್ರಾರಂಭ ಆಗ್ತದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅರೆಕಾಲಿಕ ಅದು ಕಾನೂನಾತ್ಮಕ ಬಂದಿದ್ದಾರೆ, JOC ಮಾತ್ರಲ್ಲೇ ನೇಮಕಾತಿ ಆಗಿದ್ದಾರೆ. ಇನ್ನೂ ಅನೇಕ ವಿವಿಧ ರೀತಿಯಲ್ಲಿ ಏನು ಸುವರ್ಣ ಮಾಲಿನ್ಯ ಕೇಸ್ನಲ್ಲಿ ಆದಂಥ ನಿಯಮಗಳನ್ನು ಇಟ್ಟುಕೊಂಡು ನಾವೆಲ್ಲ ಕೋರ್ಟ್ಗೆ ಮೊರೆಯನ್ನು ಹೋಗ್ತಾ ಇದ್ದೇವೆ. ಇವತ್ತಿನ ನಮ್ಮ ಕಾನೂನು ಹೋರಾಟಕ್ಕೆ ಸಿದ್ಧರಾಗಿ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮೆಲ್ಲ ಪ್ರಮುಖರ ಒಂದು ಸಭೆಯನ್ನು ಕರೆದೇವೆ. ಇನ್ನು ಮುಂದೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ಆಯಾ ವಿಭಾಗ ಮಟ್ಟದ ಒಂದು ಸಭೆ ಮಾಡಿಕೊಂಡು ಕಾನೂನಾತ್ಮಕ ಹೋರಾಟಕ್ಕೆ ತಾವೆಲ್ಲರೂ ಸಿದ್ಧರಾಗಬೇಕಂತೇಳಿ ನಮ್ಮೆಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ಪ್ರಮುಖರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇವತ್ತಿಂದ ಪ್ರಾರಂಭವಾಗಿದೆ, ಅತಿ ಶೀಘ್ರದಲ್ಲಿ. ಈಗ ನೋಡಿ, ನಮಗೆಲ್ಲ ಬರುವ ದಿನಗಳಲ್ಲಿ ಏನು ನಮಗೆ ಅತಿಥಿ ಉಪನ್ಯಾಸಕರಿಗೆ ತಾವೆಲ್ಲ ಗಮನಿಸ್ತಾ ಇರ್ಬೋದು, ಭಾಳ ದಿನಕ್ಕೆ ಈಗಾಗಲೇ ತರಗತಿ ಪ್ರಾರಂಭವಾಗಿ 1 ತಿಂಗಳ ಮೇಲೆ ಆಯಿತು, 2 ತಿಂಗಳಾಯಿತು. ಯಾರೋ ಒಂದು ಕೋರ್ಟ್ಗೆ ಹೋದ ತಕ್ಷಣ ಅವರೆಲ್ಲ ಇಷ್ಟು ವರ್ಷ ಸೇವೆ ಸಲ್ಲಿಸ ಹೊರಗಡೆ ಹಾಕಿದ್ದಾರೆ. ಇನ್ನು ಭಾಳ ವಿಚಿತ್ರ ಅಂತಂದರೆ 2009ರಲ್ಲಿ MPhil ಪದವಿಯನ್ನು ಪಡೆದುಕೊಂಡು ಬಂದು 2017ರಲ್ಲಿ ಅದೇ ವಿಶ್ವವಿದ್ಯಾಲಯ ಪದವಿಯನ್ನು ಪಡೆದುಕೊಂಡು ಬಂದು ಇವತ್ತು ಪಾಠವನ್ನು ಮಾಡ್ತಾ ಇದ್ದಾರೆ. ಯಾರೋ ಒಟ್ಟು ITI ಕೇಳಿದ ತಕ್ಷಣ ಅವ್ರನ್ನೆಲ್ಲ ತೆಗೆದುಕೊಂಡು ಅತಿಥಿ ಉಪನ್ಯಾಸಕರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ಇಲಾಖೆ ಮಾಡ್ತಾ ಇದೆ. ಮೊದಲು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ, ಈಗಾಗಲೇ UGC ವೇತನವನ್ನು ತೆಗೆದುಕೊಂತಲ್ಲ, ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕೊಂಡು ನಂತರ ಇವರು ತಗೊಳ್ಳಿ. ಇವ್ರು ಬೇಡ ಅಂತಲ್ಲ, ನಾವು ಅವ್ರು ಪರವಾಗಿದ್ದೀನಿ ಅಂತ ಇಲ್ಲ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮೊಂದು ಉದ್ದೇಶ. ಆ ನಿಟ್ಟಿನಲ್ಲಿ ಈ ಒಂದು ನೆಪ ಒಡ್ಡಿ ಇವತ್ತಾಗಲೇ ನಮ್ಮ ಅತಿಥಿ ಉಪನ್ಯಾಸ ಸುಮಾರು 300-400 ಜನ ನಕಲಿ ಫೇಕ್ ಸರ್ಟಿಫಿಕೇಟ್ ಅಂತ PhD ಸರ್ಟಿಫಿಕೇಟ್ ಪತ್ರಿಕೆಯಲ್ಲಿ ನಾನು ಓದಿದ್ದೇನೆ. ಅದಕ್ಕೂ ಕೂಡ ನಾನು ಕಮೆಂಟ್ ಕೊಟ್ಟಿದ್ದೇನೆ. ಇದು ಒಂದು SOP ಮಾಡಿದ್ದಾರೆ. ಯಾವ ಪ್ರಿನ್ಸಿಪಾಲ್ಗೆ ದುಡ್ಡು ಕೊಟ್ಟಿರ್ತಾರೋ ಅವ್ರನ್ನ ಸೇಫ್ ಮಾಡಿರ್ತಾರೆ, ಯಾರು ಕೊಟ್ಟಿರಂಗಿಲ್ಲ SOPಯಲ್ಲಿ ಪ್ರಿನ್ಸಿಪಲ್ ಅಂತಲ್ಲ SOP ತಂಡ ಮಾಡಿರ್ತಾರೆ. ಯಾರು ದುಡ್ಡು ಕೊಟ್ಟಿರ್ತಾರೆ ಅವ್ರನ್ನ ಸೇಫ್ ಮಾಡ್ತಾರೆ, ಯಾರು ಕೊಟ್ಟಿಲ್ಲ ಅವ್ರನ್ನ ಹೊರಗೆ ಹಾಕಿರ್ತಾರೆ. ಇದ್ಯಾವ ನ್ಯಾಯ? ಅಂದರೆ ಬಡವನ ಸಿಟ್ಟು ದವಡಿಗೆ ಮೂಲ ಅಂತಾರೆ, ಹೊಟ್ಟೆನ ಸಿಟ್ಟು ರಟ್ಟಿಗಿಲ್ಲ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಆ ರೀತಿ ನಮ್ಮ ಅತಿಥಿ ಉಪನ್ಯಾಸಕರು ಇವತ್ತು ಇನ್ನೂ ಕೂಡ ಬೆಂಗಳೂರಲ್ಲಿ ಬೀದಿ ಬಿದ್ದಿದ್ದಾರೆ. ಅವ್ರನ್ನೂ ಕೂಡ ನಾನು ಒತ್ತಾಯ ಮಾಡ್ತೇನೆ ಮಾನ್ಯ ಆಯುಕ್ತರಲ್ಲಿ, ಈಗೇನು ನೀವು ಕ್ರಿಮಿನಲ್ ಮೊಕದ್ದಮೆ ಆಗ್ತಾರಲ್ಲ, UGC ವೇತನವನ್ನು ತೆಗೆದುಕೊಂಡು ಅದೇ ವಿಶ್ವವಿದ್ಯಾಲಯ ತೆಗೆದುಕೊಂಡು PhD ಪದವಿಯನ್ನು ಪಡ್ಕೊಂಡ್ಬಂದು ಅಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಇಲ್ಲ, ಆ ಕಳ್ಳರ ಸರ್ಟಿಫಿಕೇಟನ್ನು ಪರಿಶೀಲನೆ ಮಾಡ್ತಾ ಇದ್ರೆ ಯಾವ ನ್ಯಾಯ? ಬಹಳ ವಿಚಿತ್ರವಾದಂಥ ಉನ್ನತ ಶಿಕ್ಷಣ ಇಲಾಖೆ ಯಾವ ಥರ ಯಾವ ಕಡೆ ಹೋಗ್ತಾ ಇದೆ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇವನ್ನೆಲ್ಲವನ್ನ ಖಂಡಿಸಿ ಇಷ್ಟು ವರ್ಷದಿಂದ ಸೇವೆ ಸಲ್ಲಿಸಂಥ ಅತಿಥಿ ಉಪನ್ಯಾಸಕರಿಗೆ ನಮಗೆ ಕಾನೂನಾತ್ಮಕವಾಗಿ ಹೋರಾಟ ನಾವು ಪ್ರಾರಂಭ ಮಾಡಿದ್ದೇವೆ. ಇಡೀ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ಈ ಕಾನೂನಾತ್ಮಕ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಮತ್ತು ಮುಂದೆ ಹಾಗೇನಾದರೂ ಬಂದರೆ ಬೀದಿ ಹೋರಾಟಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ ಅಂತ ಈ ಮೂಲಕ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತೇನೆ. ಡಾಕ್ಟರ್ ಹನುಮಂತಗೌಡ ಆರ್ ಕಲ್ಮನಿ ಅಂತ ಅತಿಥಿ ಉಪನ್ಯಾಸಕ ಸಂಘದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.